ವಿದ್ಯಾರ್ಥಿಯಾಗಿ ಬೀದಿಗಿಳಿದ ಪ್ರಧಾನ್ ವಿದ್ಯಾರ್ಥಿ ಹೋರಾಟಕ್ಕೆ ಬಲಿ. 1997ರಲ್ಲಿ ಇದೇ ವಿಷಯಕ್ಕೆ ಸಿಎಂ ನಿವಾಸದ ಎದುರು ಪ್ರತಿಭಟನೆ, ಪೊಲೀಸರ ಲಾಠಿ ಏಟು ತಿಂದು ಆಸ್ಪತ್ರೆಗೆ ಸೇರಿದ ಧರ್ಮೇಂದ್ರ. 30 ವರ್ಷಗಳ ಹಿಂದೆ ಯಾವ ಪ್ರಶ್ನೆ ಪತ್ರಿಕೆ ಹಗರಣದ ವಿರುದ್ಧ ಹೋರಾಡಿ ಸುದ್ದಿಯಾಗಿದ್ದರೋ ಅದೇ ಪ್ರಶ್ನೆ ಪತ್ರಿಕೆ ಹಗರಣ ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ಸಚಿವ ಸ್ಥಾನಕ್ಕೆ ಧಕ್ಕೆ ತಂದಿದೆ, ಇತಿಹಾಸ ಮರುಕಳಿಸಿದೆ. ಅಂದು ಹೋರಾಟದ ಭೂಮಿಯಲ್ಲಿದ್ದವರು ಇಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಅದು 1997ನೇ ಇಸವಿ ಒಡಿಶಾದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನ ಜಾನಕಿ ಬಲ್ಲಭ್ ಪಟ್ನಾಯ್ಕರ್ ಇವರ ಸರ್ಕಾರದಲ್ಲಿ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಇದನ್ನು ವಿರೋಧಿಸಿ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭುವನೇಶ್ವರದಲ್ಲಿದ್ದ ಸಿಎಂ ನಿವಾಸದ ಬಳಿ ಸೇರಿದ್ದರು. ಸಿಎಂ ಜೊತೆಗೆ ಅಂದು ಶಿಕ್ಷಣ ಸಚಿವರಾಗಿದ್ದ ಭಾಗವತ್ ಪ್ರಸಾದ್ ಮೊಹಂತಿ ರಾಜೀನಾಮೆಗೂ ಆಗ್ರಹಿಸಿದ್ದರು. ಆ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದು ಎಬಿವಿಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದ ಪ್ರಧಾನ್ ಅವರು. ಆ ವೇಳೆ ನಡೆದಿದ್ದ ದೊಡ್ಡ ಮಟ್ಟದ ಹೋರಾಟದ ಫಲವಾಗಿ ಶಾಸಕರನ್ನು ಒಳಗೊಳ್ಳುವಂತೆ ಪರೀಕ್ಷಾ ಸಮಿತಿಯನ್ನ ಪುನರ್ರಚಿಸುವುದು ಸೇರಿದಂತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲ ಸುಧಾರಣೆಗಳನ್ನು ತರಲಾಗಿತ್ತು. ಈ ಹೋರಾಟ ಪ್ರಧಾನ್ಗೆ ಹೆಸರು ತಂದುಕೊಟ್ಟಿತ್ತು. ಹೋರಾಟದ ವೇಳೆ ಪೊಲೀಸರ ಲಾಠಿ ಏಟು ತಿಂದಿದ್ದ ಪ್ರಧಾನ್ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ರು. ಪ್ರಧಾನ್ ಅವರ ತಂದೆ ಕೂಡ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದವರು. ಹೀಗೆ ರಾಜಕೀಯ ಕುಟುಂಬದಿಂದ ಬಂದಂತಹ ಧರ್ಮೇಂದ್ರ ಪ್ರಧಾನ್ ಶಾಲಾ ಕಾಲೇಜು ದಿನಗಳಲ್ಲಿಯೇ ಎಬಿವಿಪಿ ಸಾಂಗತ್ಯಕ್ಕೆ ಬಂದು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ರು. 1998ರಲ್ಲಿ ಬಿಜೆಪಿಗೆ ಸೇರ್ಪಡೆಯಾದ ಪ್ರಧಾನ್ ನಂತರ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯ ಕೆಲಸವನ್ನ ಮಾಡಿದ್ದರು. 2000ರಲ್ಲಿ ಮೊದಲ ಸಲ ಒಡಿಶಾ ಸಭೆಗೆ ಆಯ್ಕೆ, 2004ರಲ್ಲಿ ಲೋಕಸಭೆಗೆ ಪ್ರವೇಶ, 2012, 2018ರಲ್ಲಿ ರಾಜ್ಯಸಭೆ ಪ್ರವೇಶ, 2024ರಲ್ಲಿ ಲೋಕಸಭೆ ಆಯ್ಕೆ ಪ್ರಧಾನರ ರಾಜಕೀಯ ಹಿನ್ನೆಲೆಯಾಗಿದೆ. 2021ರಲ್ಲಿ ಪೆಟ್ರೋಲಿಯಂ ಖಾತೆ ರಾಜ್ಯ ಸಚಿವ, 2019ರಲ್ಲಿ ಉಕ್ಕು ಖಾತೆ ಹೆಚ್ಚುವರಿ ಹೊಣೆ, 2017ರಲ್ಲಿ ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಮತ್ತು 2021ರಲ್ಲಿ ಶಿಕ್ಷಣ ಸಚಿವರಾಗಿ ನಿಯುಕ್ತಿಗೊಂಡಿದ್ದರು. ಕಳೆದ 5 ವರ್ಷದ ಅವಧಿಯಲ್ಲಿ ಪ್ರಧಾನ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆಗಳನ್ನು ತಂದಿದ್ರು. ಇದರಲ್ಲಿ ಪ್ರಮುಖವಾದವುಗಳೆಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ, ಪ್ರತಿಯೊಂದು ಮಗು 3ನೇ ತರಗತಿ ಮುಗಿಸುವಷ್ಟರಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಪಡೆಯಬೇಕೆಂಬ ಉದ್ದೇಶದಿಂದ ಆರಂಭಿಸಲಾದ ನಿಪುಣ್ ಭಾರತ್ ಯೋಜನೆ, ವಯಸ್ಕರ ಸಾಕ್ಷರತೆಗಾಗಿ ಉಲ್ಲಾಸ್ ಯೋಜನೆ, ದೇಶದಾದ್ಯಂತ ಮಾದರಿ ಶಾಲೆಗಳನ್ನು ಉನ್ನತೀಕರಿಸಲು ಪಿಎಂ ಶ್ರೀ ವಿಸ್ತರಣೆಯಂತಹ ಕ್ರಮಗಳು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಶೋಧನೆಗೆ ಉತ್ತೇಜನ, ಕೌಶಲ್ಯಾಭಿವೃದ್ಧಿ, ಬಹುಭಾಷಾ ಕಲಿಕೆಯನ್ನು ಅವರು ಉತ್ತೇಜಿಸಿದ್ದರು. 30 ವರ್ಷಗಳ ಹಿಂದೆ ಯಾವ ಪ್ರಶ್ನೆ ಪತ್ರಿಕೆ ಹಗರಣ ವಿರುದ್ಧ ಹೋರಾಡಿ ಸುದ್ದಿಯಾಗಿದ್ದರೋ ಅದೇ ಪ್ರಶ್ನೆ ಪತ್ರಿಕೆ ಹಗರಣ ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ಸಚಿವ ಸ್ಥಾನಕ್ಕೆ ಧಕ್ಕೆ ತಂದಿದೆ, ಇತಿಹಾಸ ಮರುಕಳಿಸಿದೆ. ಅಂದು ಹೋರಾಟದ ಭೂಮಿಯಲ್ಲಿದ್ದವರು ಇಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಅದು 1997ನೇ ಇಸವಿ ಒಡಿಶಾದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನ ಜಾನಕಿ ಬಲ್ಲಭ್ ಪಟ್ನಾಯ್ಕರ್ ಸರ್ಕಾರದಲ್ಲಿ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಅದನ್ನು ವಿರೋಧಿಸಿ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭುವನೇಶ್ವರದಲ್ಲಿದ್ದ ಸಿಎಂ ನಿವಾಸದ ಬಳಿ ನೆರೆದಿದ್ರು. ಸಿಎಂ ಜೊತೆಗೆ ಅಂದು ಶಿಕ್ಷಣ ಸಚಿವರಾಗಿದ್ದ ಭಾಗವತ್ ಪ್ರಸಾದ್ ಮೊಹಂತಿ ರಾಜೀನಾಮೆಗೂ ಆಗ್ರಹಿಸಿದ್ರು. ಆ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದು ಎಬಿವಿಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದ ಪ್ರಧಾನ್ ಅವರು. ಆ ವೇಳೆ ನಡೆದಿದ್ದ ದೊಡ್ಡ ಮಟ್ಟದ ಹೋರಾಟದ ಫಲವಾಗಿ ಶಾಸಕರನ್ನು ಒಳಗೊಳ್ಳುವಂತೆ ಪರೀಕ್ಷಾ ಸಮಿತಿಯನ್ನ ಪುನರ್ರಚಿಸುವುದು ಸೇರಿದಂತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲ ಸುಧಾರಣೆಗಳನ್ನು ತರಲಾಗಿತ್ತು.